ಓಕೆ, ನಾವು ಈ ದಿನ ದೇವರ ವಾಕ್ಯಕ್ಕೆ ಹೋಗೋಣ. ಗಲಾತ್ಯದವರ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 6ನೇ ವಚನದಿಂದ ಓದಿಕೊಳ್ಳೋಣ. ಓದ್ರಿ ಯಾರಾದರೂ. ದೇವರ ವಾಕ್ಯದಲ್ಲಿ ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲುಕೊಳ್ಳಿ, ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ದೇವರ ವಾಕ್ಯದಲ್ಲಿ ಅಲ್ಲಿ ಗಲಾತ್ಯದವರಿಗೆ ಒಂದು ಪತ್ರಿಕೆಯನ್ನು ಬರೀತಾ ಇದ್ದಾರೆ ಪೌಲರು. ಒಂದು ವೇಳೆ ಅಲ್ಲಿ ಸೇವಕರನ್ನ ಆ ಸಭೆಯವರು ಅಲಕ್ಷ್ಯ ಮಾಡಿರ್ಬೋದು ಏನು, ಅಥವಾ ಸೇವೆಯನ್ನ ಅಲಕ್ಷ್ಯ ಮಾಡಿರ್ಬೋದು ಏನು, ಒಂದು ವೇಳೆ ದೇವರನ್ನೇ ಅಲಕ್ಷ್ಯ ಮಾಡಿರ್ಬೋದು ಏನು ಅಂತ ನಾನು ಅನ್ನಿಸ್ತೇನೆ. ಯಾಕೆಂದ್ರೆ ಅಲ್ಲಿ ಕೆಲವೊಂದು ಮಾತುಗಳನ್ನು ಬರೀತಾ ಇದ್ದಾನೆ ದೇವರ ಮಾತುಗಳಲ್ಲಿ. ಅಲ್ಲಿ ಆ ಗಲಾತ್ಯದವರಿಗೆ ಕೆಲವೊಂದು ಎಚ್ಚರಿಕೆಯ ಮಾತನ್ನು ಬರೀತಾ ಇದ್ದಾನೆ. ಏನಪ್ಪ ಎಚ್ಚರಿಕೆ ಅಂತ ಹೇಳಿದ್ರೆ, 3ನೇ ವಚನದಲ್ಲಿ ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸುವವನಾಗಿದ್ದಾನೆ. ಅಲ್ಲಿ ಕೆಲವೊಂದು ತಿದ್ದುಪಾಠುಗಳನ್ನು ನೋಡ್ತೇವೆ, ಕೆಲವೊಂದು ನೇರ ನುಡಿಗಳನ್ನು ನೋಡ್ತೇವೆ, ಕೆಲವೊಂದು ಗದರಿಕೆಯ ಮಾತುಗಳನ್ನು ನಾವು ನೋಡ್ತೇವೆ. ಅಲ್ಲಿ ಯಾವ ರೀತಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಡೆಯಬೇಕು ಅನ್ನೋದರ ಬಗ್ಗೆ ಕೆಲವೊಂದು ಬುದ್ಧಿ ಮಾತುಗಳನ್ನು ಹೇಳ್ತಾರೆ. ಅಲ್ಲಿ ಹೇಳ್ತಾ ಬರುವಾಗ ಅಲ್ಲಿ ಹೀಗೆ ಹೇಳ್ತಾ ಇದ್ದಾನೆ, ಒಂದು ವೇಳೆ ನೀವು ನಾನು ದೊಡ್ಡವನು ಅಂತ ಹೇಳಿದರೆ, ನೀನು ಅಲ್ಪನಾಗಿದ್ದು ನಾನೇ ದೊಡ್ಡವನು ಅಂತೇಳಿ ನೀನು ಹೊಗಳಿಕೊಂಡ್ರೆ ತನ್ನನ್ನೇ ತಾನು ಮೋಸಗೊಳಿಸಿ. ಅಂದರೆ ಅಲ್ಪನು ದೊಡ್ಡವನು ಅಂದರೆ ಅರ್ಥ ಏನಂದರೆ, ಕೆಲವೊಂದು ವಿಷಯಗಳನ್ನು ತಿಳಿದ ತಕ್ಷಣ ನನಗೆಲ್ಲ ಗೊತ್ತಿದೆ ಅನ್ನುವಂಥ ಭಾವನೆ ನಿನ್ನೊಳಗಡೆ ಬಂದರೆ ಅದು ನಿನ್ನನ್ನೇ ನೀನು ಮೋಸಗೊಳಿಸ್ಕೊಂಡ. ಮೋಸ ಅಂತ ಹೇಳಿದರೆ ನೀನು ಮುಂದೆ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀನು ಆತ್ಮನ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ, ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಒಂದು ಕುಟುಂಬ ಜೀವಿತದಲ್ಲಿ, ಆತ್ಮಿಕವಾದ ಜೀವಿತದಲ್ಲಿ, ಸಾಮಾಜಿಕವಾದ ಜೀವಿತದಲ್ಲಿ ಇವು ನಿನ್ನನ್ನು ಕುಂಠಿತ ಮಾಡ್ತಾವೆ. ಸಾಕು, ನನಗೆಲ್ಲ ಗೊತ್ತಾಗ್ಬಿಡ್ತು, ಈಗ ನಾನು ಎಲ್ಲ ಕಡೆ ಬೆಳೆದ್ಬಿಟ್ಟೀನಿ ಅನ್ನೋ ಒಂದು ಮಾತಿದೆಯಲ್ಲ, ನಿನ್ನ ಬೆಳವಣಿಗೆ ಕುಂಠಿತ ಆಗ್ತದೆ. ನೀನು ಒಂದು ವೇಳೆ ಆ ಸ್ವಭಾವ ನಿನ್ನಲ್ಲಿ ಬಂದರೆ ನಿನಗೆ ನೀನೇ ಮೋಸ ಮಾಡಿಕೊಂಡಂಗೆ. ಬೇರೆಯವ್ರು ಯಾರು ಮೋಸ ಮಾಡೋದು ಬೇಕಾಗೇ ಇಲ್ಲ. ನಾನು ಬೆಳೆದೀನಿ ನಾನು ಅನ್ನೋ ಮನೋಭಾವನೆ ನಿನ್ನ ಒಳಗಡೆ ಬಂದರೆ ಅದು ಒಂದೇ ನಿನ್ನನ್ನು ತುಳಿಯೋದಕ್ಕೆ ಸಾಕು. ನೀನು ಬಿದ್ದು ಹೋಗೋದಕ್ಕೆ ಅದು ಒಂದೇ ಅಹಂಭಾವ ಸಾಕು, ಅದು ಒಂದೇ ಸ್ವಭಾವ ನಿನಗೆ ಸಾಕು. ನೋಡ್ರಿ, ಅಲ್ಲಿ ದಾನಿಯೇಲ ಪುಸ್ತಕದಲ್ಲಿ ಒಬ್ಬ ರಾಜ ಹೀಗೆ ಗರ್ವ ಪಟ್ಕೊಂಡು ನನಗೆ ಎಲ್ಲ ಅಧೀನ ಆಗಿಬಿಟ್ರೆ, ಪ್ರಪಂಚದ ಎಲ್ಲ ದೇಶಗಳು ನನಗೆ ಅಧೀನ ಆಗಿಬಿಟ್ಟವು, ಇನ್ನೇನು ನಾನು ಇಲ್ಲಿ ನನ್ನ ಮುಂದೆ ನಿಲ್ಲೋರು ಯಾರು ಇಲ್ಲ ಅಂಥೇಳಿ ಎಲ್ಲವನ್ನು ಅಧೀನ ಮಾಡಿಕೊಂಡು ಒಂದು ಪಾರ್ಟಿ ಏರ್ಪಾಟ್ ಮಾಡಿ ಅವನಿಗೆ ಇರುವ ಗರ್ವ ಎಷ್ಟು ಬಂತು ಅಂತ ಹೇಳಿದ್ರೆ, ಯೆರೂಸಲೇಮಿನ ದೇವಾಲಯದಲ್ಲಿ ಪೂಜೆ ಮಾಡುವಂಥ ದೇವರ ಆಲಯದಲ್ಲಿ ಉಪಯೋಗಿಸ್ಕೊಳ್ಳುವಂಥ ಪಾತ್ರೆಗಳನ್ನು ತಂದು ಅದ್ರ ಒಳಗಡೆ ಡ್ರಿಂಕ್ಸ್ ಮಾಡಿದಂತ, ಎಣ್ಣೆ ಹೊಡೆದ, ಕುಡಿಯೋದಕ್ಕೆ ಸಂಭ್ರಮ ಪಡೋದಕ್ಕೆ ಸ್ಟಾರ್ಟ್ ಮಾಡಿದಂದ್ರೆ ಅಲ್ಲಿ ಆ ಕ್ಷಣದಲ್ಲಿ ಒಂದು ಬೆರಳು ಬಂದು ಒಂದು ಗೋಡೆ ಮೇಲೆ ಅಕ್ಷರ ಬರೆದ. ಆವಾಗ ಅಕ್ಷರ ಬರೆದಾಗ ಆ ರಾಜನಿಗೆ ಭಯ ಉಂಟಾಯಿತು. ಏನು ಮಾಡಬೇಕು? ಆ ಭಯದ ಪರಿಸ್ಥಿತಿಯಲ್ಲಿ
ಆ ಭಯದ ಪರಿಸ್ಥಿತಿಯಲ್ಲಿ ಅವನಿಗೆ ಅದರ ಅರ್ಥ ಹೇಳೋದಕ್ಕೆ ಯಾರು ಸಿಗ್ತಾರೆ. ಅವನಿಗೆ ಆ ಅರ್ಥವನ್ನ ಹೇಳಬೇಕು, ಅರ್ಥವನ್ನ ಹೇಳೋದಕ್ಕಾಗಿ ಅವ ಗಲಿಬಿಲಿ ಆಗ್ಬಿಟ್ಟ. ಆಲ್ರೆಡಿ ಗಲಿಬಿಲಿಯಲ್ಲಿದ್ದಾನೆ. ಏನು ಮಾಡಲಿ ಅಂತ ಹೇಳುವಾಗ ನೋಡ್ರಿ, ಅಲ್ಲಿ ಅವನು ಎಲ್ಲ ಕಾರ್ಯಗಳನ್ನು ಮುಗಿಸಿ ಅಲ್ಲಿ ಕೊನೆಗೆ ಒಬ್ಬ ದಾನಿಯೇಲ ಅನ್ನುವಂಥ ಒಬ್ಬ ಪಾಸ್ಟ್ರ್ ಇದ್ದ. ಆ ಪಾಸ್ಟ್ರು ಆತನ ಕರೆದು ಇದೇನಾಗಿರ್ಬೋದು ಅಂತ ಹೇಳಿದಾಗ ಅಲ್ಲಿ ಆ ದಾನಿಯೇಲ ಅಂತ ಆ ಒಬ್ಬ ಸೇವಕ ಹೀಗೆ ಹೇಳ್ತಾನೆ, ಪ್ರವಾದಿ, ನಿನ್ನ ಕಾರ್ಯಗಳು ತಕ್ಕಡಿಯಲ್ಲಿ ತೂಗಲ್ಪಟ್ಟಿವೆ. ನಿನ್ನ ಕೆಲಸ ನೀನೇನು ಮಾಡಿದೆಲ್ಲ, ನೀನು ಮಾಡಿದ ಎಲ್ಲ ಕಾರ್ಯಗಳು ದೇವರ ಮುಂದೆ ತೂಕ ಮಾಡಲ್ಪಟ್ಟಿದವು. ಅಲ್ಲಿ ನಿನ್ನ ಕಾರ್ಯಗಳು ಅಲ್ಪವಾಗಿ ದೇವರ ಮುಂದೆ ಕಾಣಿಸಿದವು. ಹಲ್ಲೆಲೂಯ. ಹಾಗಾದರೆ ಅಲ್ಲಿ ನೋಡ್ರಿ, ಇವತ್ತು ನೀನು ಒಂದು ವೇಳೆ ನನ್ನನ್ನು ಅಹಂಭಾವಕ್ಕೆ ಪಡಿಸ್ಕೊಂಡ್ರೆ, ಅಲ್ಲಿ ನಾನು ಒಂದು ವೇಳೆ ದೇವರ ಮುಂದೆ ಹೆಚ್ಚಾಗಿ ಎನಿಸ್ತೀನೋ ಏನೋ, ಆ ಎನಿಸುವಿಕೆ ಒಂದು ವೇಳೆ ನನಗೂ ನಿನಗೂ ಒಂದು ವೇಳೆ ಹೆಚ್ಚಾಗಿ ನನ್ನ ಪತನನ್ನ ನಾನೇ ಮಾಡಿಕೊಳ್ತೇನೆ. ಏನಂತ ಹೇಳ್ತಂದ್ರೆ, ನನ್ನ ಪತನನ ನಾನೇ ಮಾಡ್ಕೊಳ್ತೇನೇನೋ ಅನ್ನುವಂಥ ಒಂದು ಪರಿಸ್ಥಿತಿ ನಮಗೆ ಬರ್ತಾ ಇದೆ. ಹಾಗಾದರೆ ಅಲ್ಲಿ ಆ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ನಿನ್ನನ್ನು ಒಂದು ವೇಳೆ ನೀನು ಹೆಚ್ಚಿಸ್ಕೊಳ್ತೀಯೇನೋ, ಆ ಹೆಚ್ಚಿಸ್ಕೊಂಡ್ರೆ ನಮ್ಮ ಅವನತಿಗೆ ನಾವೇ ಕಾರಣ. ಒಂದು ವೇಳೆ ಸ್ವಲ್ಪ ದಿನಗಳ ಬೇಗ ಬೆಳೆದು ಬಿಟ್ಟಿನಲ್ಲ ಅನ್ನೋ ಭಾವನೆ ನಮ್ಮ ಒಳಗಡೆ ಬಂದ್ಬಿಟ್ರೆ ನಮ್ಮ ಅವನತಿಗೆ ನಾವೇ. ಇಬ್ಬರು ಅರಸರನ್ನ ನೋಡ್ತೇವೆ. ಅದೇ ದಾನಿಯೇಲ ಪುಸ್ತಕದಲ್ಲಿ ಇನ್ನೊಬ್ಬ ಅರಸನ ಹೀಗೆ ಅವನು ಗರ್ವ ಬರ್ತದೆ. ಅವನಿಗೆ ಅರಮನೆ ಮೇಲ್ಗಡೆ ನಿಂತಿರ್ತಾನೆ. ಅವನಿಗೆ ಒಂದು ಕನಸು ಬಿದ್ದಿರ್ತದೆ. ಆ ಕನಸಿನಲ್ಲಿ ಒಂದು ಮರ ಕಡಿಯಲ್ಪಟ್ಟಿರ್ತದೆ. ಆ ಕಡಿಯಲ್ಪಟ್ಟ ಮರಕ್ಕೆ ಒಂದು ಪಟ್ಟಿಯನ್ನು ಹಾಕಲು. ಆ ಕನಸಿನ ಅರ್ಥ ದಾನಿಯೇಲ ಹೀಗೆ ಹೇಳಿರ್ತಾನೆ, ನಿನಗೆ ಯಾವಾಗ ಅಹಂ ಬರ್ತದೆ, ಈ ದೇಶಕ್ಕೆ ಪ್ರಪಂಚದ ಮೇಲೆ ನಾನೇ ಅನ್ನುವಂಥ ಅಹಂ ಬರ್ತದೆ, ಆವಾಗ ನೀನು ಮನುಷ್ಯರಿಂದ ತಳ್ಳಲ್ಪಟ್ಟು ಪಶುವಿನ ಹಾಗೆ ಬಗ್ಗಿಕೊಂಡಿರಬೇಕು, ನೀನು ಹುಲ್ಲನ್ನು ಮೇಯಬೇಕಾಗ್ತದೆ ಅಂತೇಳಿ ಪ್ರವಾದಿ ಆ ಮುಖಾಂತರ ಹೇಳಿಸ್ತಾರೆ. ಆ ಹೇಳಿದ ಮಾತು ಕೇಳಿದ ಮೇಲೂ ಮತ್ತೆ ಗರ್ವ ಪಟ್ಕೊಂಡಕ್ಕೆ ಅವನು ಮನುಷ್ಯರಿಂದ ತಳ್ಳಲ್ಪಟ್ಟು ಆ ಅರಸ ಕೆಲವು ದಿವಸಗಳವರೆಗೆ ಆ ದನದ ಹಾಗೆ ಹುಲ್ಲುಗಳನ್ನು ಮೇಯಬೇಕಾಗ್ತದೆ. ಹಾಗಾದ್ರೆ ಇಲ್ಲಿ ಈ ಎರಡನೇ ಅರಸ ಹೀಗೆ ಬರೀ ಅವನು ದೇವರ ಪಾತ್ರೆಯಲ್ಲಿ ಉಂಡು ಕುಡಿದು ಎಂಜಾಯ್ ಮಾಡ್ತಾ ಇರುವಾಗ ನಿನ್ನ ಪಾಪಗಳು ತಕ್ಕಡಿಯಲ್ಲಿ ತೂಗಲ್ಪಟ್ಟವು, ನೀನು ದೇವರ ದೃಷ್ಟಿಯಲ್ಲಿ ಅಲ್ಪನಾಗಿ ಕಾಣಿಸಿಕೊಂಡ. ಅವತ್ತೇ ಆ ರಾತ್ರಿನೇ ಅವನು ಸತ್ತು ಹೋಗಿರ್ತಾನೆ. ಬೇರೆ ವೈರ್ಯನ ದೇವರು ಅವನಿಗೆ ವಿರೋಧವಾಗಿ. ಹಾಗಾದರೆ ಇಲ್ಲಿ ವಾಕ್ಯ ಹೇಗೆ ಅಂತಂದರೆ, ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದ. ಹಾಗಾದರೆ ಇವತ್ತು ಎಚ್ಚರಿಕೆಯ ಮಾತನ್ನು ಗಲಾತ್ಯದಲ್ಲಿರುವ ಸಭೆಯವರಿಗೆ ಬರೀತಾನೆ. ಇವತ್ತು ನಿನಗೂ ನನಗೂ ಎಚ್ಚರಿಕೆ ಮಾತನ್ನು ದೇವರು ವಾಕ್ಯ ಹೇಳ್ತದೆ. ಯಾವನಾದರೂ ಅಲ್ಪನಾಗಿದ್ದು ನಾನು ದೊಡ್ಡವ ಅಂತೇಳಿ ನೀನು ಅಂದ್ಕೊಂಡ್ರೆ ನಿನ್ನ ಬೀಳುವಿಕೆಗೆ, ನಿನ್ನ ಬೆಳವಣಿಗೆಗೆ ನೀನೇ ಅಡ್ಡಿ. ಆ ಅಹಂ ಅನ್ನುವಂಥ ಬಂದ್ಬಿಡ್ತಾ ಅಲ್ಲ, ಅದು ಬಂದಾಗ ನಿನ್ನ ಮುಂದಿನ ಬೆಳವಣಿಗೆಗೆ ನೀನೇ ಅಡ್ಡಿಯ. ಹಲ್ಲೆಲೂಯ. ಹಾಗಾದ್ರೆ ಇಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ, ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡೋದಕ್ಕೆ ಆಸ್ಪದವಾಗದೆ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಆಗುವುದಿಲ್ಲ. ಯಾವಾಗ ನನ್ನ ಕಾರ್ಯಗಳು
ನನ್ನ ನಡವಳಿಕೆಗಳನ್ನು ನಾನು ಪರೀಕ್ಷೆ ಮಾಡಿಕೊಂಡು ನಾನು ಎಲ್ಲಿ ತಪ್ಪಿದ್ದೀನಿ, ಎಲ್ಲಿ ನನ್ನ ಜೀವಿತದಲ್ಲಿ ಬಿದ್ದು ಹೋಗಿದ್ದೀನಿ, ನಾನು ಎಲ್ಲಿ ಎಳೆಯುತ್ತಾ ಇದ್ದೀನಿ, ನನ್ನ ಜೀವನ ಕ್ರಮ ಹೇಗಿದೆ, ನನ್ನ ಭವಿಷ್ಯಕ್ಕಾಗಿ ಏನು ಜೀವಿತ ಇದೆ, ನನ್ನ ನಡೆದಿರುವ ರೀತಿಗಳು ಹೇಗಿದ್ದವು, ನಾನು ಯಾವುದರಲ್ಲಿ ಬಿದ್ದಿದ್ದೀನಿ, ಯಾವುದರಲ್ಲಿ ಎದ್ದು ಹೋಗ್ತಾ ಇದ್ದೀನಿ, ಯಾವುದನ್ನು ಮುನ್ನೋಡ್ತಾ ಇದ್ದೀನಿ, ಹಿಂದೆ ಒಂದು ಸಾರಿ ತನ್ನನ್ನು ತಾನು ಪರೀಕ್ಷಿಸಬೇಕು. ವಾಕ್ಯ ಹೇಳ್ತದ್ರೆ ಅಲ್ಲಿ ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲು, ಏನು ಮಾಡ್ತಾ ಇದ್ದೀನಿ, ಏನು ನಡೀತಾ ಇದೆ ನನ್ನ ಜೀವಿತದಲ್ಲಿ, ನಾನು ನಡ್ಕೊಳ್ಳೋ ರೀತಿ ಹೇಗಿದೆ ಅನ್ನೋದನ್ನು ಪರೀಕ್ಷೆ, ತನ್ನನ್ನೇ ತಾನು ಪರೀಕ್ಷೆ ಮಾಡಿಕೊಳ್ಳಿ. ತನ್ನನ್ನೇ ತಾನು ಯಾರು ಇಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ಯಾರು ಇತರರಿಗೆ ನೀನು ಹೀಗೆ ಅಂತೇಳಿ ಇನ್ನೊಬ್ಬರನ್ನು ತಿದ್ದಿ ಹೇಳುವ ಅವಶ್ಯಕತೆ ಬರೋದಿಲ್ಲ. ತನ್ನನ್ನೇ ತಾನು ಪರೀಕ್ಷೆ ಮಾಡಿ. ಹಾಗಾದರೆ ವಾಕ್ಯ ಅಂದರೆ ಆ ಪರಿಶೋಧಿಸಲಿ, ಆಗ ಅವನು ತನ್ನ ನಿಮಿತ್ತದಿಂದ ಆವಾಗ ನನ್ನ ಕಾರ್ಯಗಳು ಹೇಗಿದ್ದವನ್ನೋದ್ರ ಮೇಲೆ ಎಚ್ಚರಪಡಬೇಕಂತ ಹೇಳ್ತಾನೆ. ಹಾಗಾದರೆ ಅದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತ ಇನ್ನೊಬ್ಬಗೆ ಹಂಗೆ ಮಾಡಿದೆ, ಇನ್ನೊಬ್ಬನ ಕೆಡವಿಬಿಟ್ಟೆ, ಇನ್ನೊಬ್ಬನ ಹಾಳು ಮಾಡಿದೆ, ಇನ್ನೊಬ್ಬನ ಜೀವಿತಕ್ಕಾಗಿ ನಾನು ಅಡ್ಡಿ ಆದೆ, ಇನ್ನೊಬ್ಬನ ಜೀವಿತ ಕೆಡೋದಕ್ಕೆ ನಾನು ಆಸ್ಪದ ಆಯಿತು ಅಂತೇಳಿ ಹೆಚ್ಚಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಕಾರ್ಯಗಳನ್ನು ನಾನು ಪರೀಕ್ಷಿಸಿಕೊಂಡು ನಾವು ಹೆಚ್ಚಿಸಿಕೊಂಡು ಒಟ್ಟಲ್ಲಿ ವಾಕ್ಯ ಹೇಳ್ತಾನೆ. ಯಾಕೆಂದರೆ ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನು ಹೊತ್ತುಕೊಳ್ಳಬೇಕು. ನನ್ನ ತಪ್ಪನ್ನು ನಾನು ಒಪ್ಪಿಕೊಳ್ಬೇಕು. ದೇವರ ಮುಂದೆ ಹೊತ್ತುಕೊಳ್ಳೋದಂದರೆ ನಮ್ಮ ತಪ್ಪುಗಳು ನಡೆಯಲ್ಲಿ, ನುಡಿಯಲ್ಲಿ, ನೋಟದಲ್ಲಿ, ಕ್ರಿಯೆಯಲ್ಲಿ, ನಾವು ಭಾವಗಳಲ್ಲಿ ನಡೆದಿರುವ ತಪ್ಪುಗಳನ್ನು ನಾನು ಹೊತ್ತುಕೊಳ್ಬೇಕು. ನಾನು ಅದನ್ನು ಹೊತ್ಕೊಳ್ಳದೆ ಇದ್ರೆ ಮುಂದಿನಕ್ಕೆ ಅವಕಾಶ ಇದೆ. ಮುಂದೆ ನಾನು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನನ್ನ ಸ್ಥಿತಿಗಳು ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಾಡುವ ಪ್ರಾರ್ಥನೆಗಳು ದೇವರ ಮುಂದೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಸ್ವಂತದ ಹೊರೆಯನ್ನು ನಾನು ಹೊತ್ಕೊಳ್ಬೇಕು. ನಾನು ತಪ್ಪು ಮಾಡಿದ್ದೇನೆ, ನಾನು ಹೊತ್ಕೊಳ್ಬೇಕು. ನಾನು ತಿಳಿದಾಗಿ ಪಾಪ ಮಾಡಿದ್ದೇನೆ, ನಾನು ಹೊತ್ಕೊಳ್ಬೇಕು. ಅದನ್ನು ಒಪ್ಪಿಕೊಳ್ಬೇಕು. ಹೊತ್ಕೊಳ್ಳೋದಂದರೆ ಸ್ವತಃ ನಾವೇ ಒಪ್ಪಿಕೊಳ್ಬೇಕು. ದೇವರ ಮುಂದೆ ಅದನ್ನು ಒಪ್ಪಿಕೊಳ್ಳುವಾಗ ಆ ಕಾರ್ಯಗಳು ನಮ್ಮ ಜೀವಿತಕ್ಕೆ ಆಶೀರ್ವಾದ, ಆ ಕಾರ್ಯಗಳು ನಮ್ಮ ಏಳಿಗೆಗೆ ಆಶೀರ್ವಾದವಾಗ್ತದೆ ಹೊರತಾಗಿ ನಾವು ಬೀಳೋದಿಲ್ಲ. ಯಾವಾಗ ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ತಾ ಇಲ್ಲ ಅಂದರೆ, ನಮ್ಮ ತಪ್ಪುಗಳನ್ನು ನಾವು ಮನವರಿಕೆ ಮಾಡ್ಕೊಳ್ತಾ ಇಲ್ಲ ಅಂದರೆ, ನಮ್ಮ ತಪ್ಪುಗಳು ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾವಿನ್ನೂ ಬೆಳೀತಾ ಇಲ್ಲ ಅಂತಾರೆ. ಹಲ್ಲೆಲೂಯಾ. ನಮ್ಮ ನಡೆಯಲು, ನುಡಿಯಲು, ನೋಟದಲ್ಲೂ, ಕ್ರಿಯೆಯಲ್ಲೂ, ಸೇವೆಯ ಭಾವದಲ್ಲಿ, ಸೇವಾ ಮಾರ್ಗದಲ್ಲಿ, ಪ್ರತಿಯೊಂದು ಕಾರ್ಯಗಳಲ್ಲಿ, ಇತರರ ಜೀವಿತದಲ್ಲಿ ನನ್ನ ಪಾತ್ರ ಏನಿದೆ ಅನ್ನೋದನ್ನು ನಾವು ಆ ಸ್ವಂತ ಹೊರೆಯನ್ನು, ನನ್ನ ಪಾತ್ರ ಹೇಗಿದೆ, ನನ್ನಿಂದ ಯಾರ ಜೀವಿತ ಹಾಳಾಗ್ತಾ ಇದೆ, ಯಾರ ಕುಟುಂಬ ಹಾಳಾಗ್ತಾ ಇದೆ, ಯಾರಿಗಾದ್ರೂ ನನ್ನಿಂದ ಅನ್ಯಾಯವಾಗ್ತಾ ಇದೆಯಾ ಅನ್ನುವಂಥ ಸ್ವಂತ ಹೊರೆಯನ್ನು ನಾನು ಹೊರದೇ ಇದ್ದರೆ ನನಗೆ ಬೆಳವಣಿಗೆ ಸಾಧ್ಯ. ಅಂದರೆ ಅಲ್ಲಿ ಇನ್ನೂ ಒಂದು ಮಾತು ಹೇಳ್ತಾನೆ 6ನೇ ವಚನದಲ್ಲಿ, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಇವತ್ತು ಪಾಲು ಕೊಡು ಅಂದಾಗ ದಶಮಾನ ಒಂದು ಕೊಟ್ಟು ಬಿಡ್ತೀವಿ, ಕಾಣಿಕೆ ಒಂದು ಕೊಟ್ಟು ಬಿಡ್ತೀವಿ, ನಾವು ಬೇರೆ ಎಲ್ಲ ಆಯ್ತು ನಾವು ಕೊಟ್ಟು ಇಲ್ಲ. ಪ್ರತಿ ವಿಷಯದಲ್ಲಿ ವಿಧೇಯತೆಯನ್ನು ತೋರಿಸ್ಬೇಕು. ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ವಿಧೇಯನಾಗಿರಬೇಕು. ಅಲ್ಲಿ ನಿನ್ನ ಕಾಣಿಕೆಗಳು ಮುಖ್ಯ ಅಲ್ಲ, ನಿನ್ನ ಎಲ್ಲ ಒಳ್ಳೆಯವಂತ ಹೇಳ್ತಾರೆ. ಅಂದರೆ ಪ್ರತಿ ವಿಷಯದಲ್ಲಿ ವಿಧೇಯನಾಗಿರು. ನಿನ್ನ ಉಪದೇಶ ಏನಿದೆ, ಆ ಉಪದೇಶ ಯೋಗ್ಯವಾಗಿದೆಯಾ, ಆ ಉಪದೇಶ ದೇವರಿಗೆ ಯೋಗ್ಯವಾಗಿದೆಯಾ, ಅದನ್ನು ನಿನಗೆ ಯೋಗ್ಯವಾದ ರೀತಿಯಲ್ಲಿ ಬೋಧಿಸ್ತಾ ಇದ್ದಾನ ಇಲ್ಲ ಅನ್ನೋದನ್ನು ನೀನು ಮೊದಲು ಕಲಿತು ಆ ಉಪದೇಶ ನಿನಗೆ ತಕ್ಕದಾಗಿದ್ದರೆ ಎಲ್ಲ ಕಾರ್ಯಗಳಿಗೆ ನೀನು ಅಧೀನನಾಗಿರಬೇಕು. ಎಲ್ಲ ಕಾರ್ಯಗಳಿಗೆ ಎಲ್ಲವುಗಳಲ್ಲಿ ನೀನು ಪಾಲು ಕೊಡಬೇಕು, ಸಮಯ ಕೊಡಬೇಕು. ನೀನು ಆ ಉಪದೇಶ ಮಾಡುವವನಿಗಾಗಿ ನಿನ್ನ ಸಮಯವನ್ನು ಮೀಸಲಿಡಬೇಕು. ಆ ಉಪದೇಶವನ್ನು ಹೊಂದಿಕೊಳ್ಳೋದಕ್ಕಾಗಿ ನೀನು ಸಮಯನ ಮೀಸಲಿಡಬೇಕು. ಉಪದೇಶ ಹೊಂದಿಕೊಳ್ಳುವ ಎಲ್ಲ ಕಾರ್ಯಗಳಲ್ಲಿ ಒಂದಲ್ಲ, ಎಲ್ಲ ವಿಷಯಗಳಲ್ಲಿ ಉಪದೇಶ ಹೊಂದುತ್ತಾ ಇರಬೇಕು. ಆ ಉಪದೇಶವು ನೀನು ಪಾಲು ಕೊಡುವಾಗ ಆ ಉಪದೇಶವು ನಿನ್ನನ್ನು ನಡೆಸ್ತದೆ.
ಯಾಕೆಂದರೆ 7ನೇ ವಚನ ಹೇಗೆ ಹೇಳ್ತದೆ, ಮೋಸ ಹೋಗ್ಬೇಡ್ರಿ. ಇವತ್ತು ಉಪದೇಶ ಮಾಡೋರು ಬಹಳ ಜನ ಇದ್ದಾರೆ. ಆ ಉಪದೇಶಗಳು ನಿಮ್ಮನ್ನು ಮೋಸ ಮಾಡೋ ರೀತಿಯಲ್ಲಿ ಇರಬಾರ್ದು. ನೋಡ್ರಿ, ಇಲ್ಲಿ ವಾಕ್ಯ ಹೇಳ್ತದೆ, ದೇವರು ತಿರಸ್ಕಾರವನ್ನು ಸಹಿಸುವವನಲ್ಲ. ನಿನಗೆ ಉಪದೇಶ ಮಾಡಿದ್ದು ದೇವರ ಆತ್ಮನ ನಡೆಸುವಿಕೆ ಮೇರೆಗೆ ಉಪದೇಶ ಹೊಂದಿದ್ರು ಕೂಡ ನೀನು ತಿರಸ್ಕಾರ ಮಾಡಿದೆ ಅಂದರೆ ದೇವರು ತಿರಸ್ಕಾರವನ್ನು ಸಹಿಸೋದಿಲ್ಲ. ಆ ಉಪದೇಶ ಯೋಗ್ಯವಾಗಿದೆಯಾ ಅನ್ನೋದನ್ನು ನೀನು ಪುರಸ್ಕಾರ ಮಾಡಬೇಕು, ನೀನು ತಿರಸ್ಕಾರ ಮಾಡೋದಲ್ಲ. ಆ ತಿರಸ್ಕಾರ ನಿನ್ನ ಒಳಗಡೆ ಬಂದರೆ ದೇವರ ಆ ತಿರಸ್ಕಾರವನ್ನು ಸಹಿಸೋನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಇವತ್ತು ನಮ್ಮ ಜೀವಿತಕ್ಕಾಗಿ, ನಮ್ಮ ಭವಿಷ್ಯತ್ತಿಗಾಗಿ ನಾವು ಏನನ್ನು ಬಿತ್ತುತ್ತಾ ಇದ್ದೀವೋ ಅದನ್ನು ನಾವು ಕೊಯ್ಯಬೇಕು. ಇವತ್ತು ನಾವು ಯಾವ ರೀತಿ ನಡ್ಕೊಳ್ತಾ ಇದ್ದೀವೋ ಅದನ್ನು ನಾವು ದೇವರ ಮುಂದೆ ಕೊಯ್ಯಲೇಬೇಕು. ಹಾಗಾದರೆ ವಾಕ್ಯ ಹೇಳ್ತದೆ, ಇನ್ನು ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶವನ್ನು ಕೊಯ್ಯ, ಆತ್ಮನನ್ನು ಕುರಿತು ಬಿತ್ತುವವನು ಆ ಆತ್ಮನಿಂದ ನಿತ್ಯ ಜೀವ ಕೊಯ್ಯುವ. ಹಾಗಾದರೆ ಶರೀರ ಭಾವದ ಕರ್ಮಗಳನ್ನು ನಾವು ನೋಡೋದಾದರೆ ಶರೀರದ ಭಾವಗಳು ಏನಾಗಿರ್ತವೆ ಅನ್ನೋದನ್ನು ನಾವು ನೋಡಿಕೊಳ್ಳೋಣ. ಅದೇ ಗಲಾತ್ಯ 5ನೇ ಅಧ್ಯಾಯ 19ನೇ ವಚನದಲ್ಲಿ ಈಗ ಬರೆಯಲ್ಪಟ್ಟಿದೆ, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಹಾಗಾದರೆ ನಾವು ದೇವರ ಮುಂದೆ ಏನನ್ನ ಬಿತ್ತುತ್ತಾ ಇದ್ದೀವಿ ಅನ್ನೋದನ್ನು ನಾವು ನೋಡಿಕೊಳ್ಳೋಣ. ಅಲ್ಲಿ ಶರೀರ ಭಾವದ ಕರ್ಮಗಳು ಅಂತ ಹೇಳಿದ್ರೆ ಅವು ಯಾವುವು ಅಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ. ಏನಾದರೂ ಆಗಲಿ, ನಾಚಿಕೆಗೇಡಿತನ ಅಂದರೆ ಏನಾದರೂ ಆಗಲಿ ನನಗೆ ಸ್ವಂತ ಲಾಭ. ಹಲ್ಲೆಲೂಯಾ. ಮತ್ತೆ ಅಲೆ ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷೆ ಭೇದ, ಭಿನ್ನಮತ. ನೋಡಿ, ಪ್ರತಿಯೊಂದನ್ನು ಇವು ಶರೀರ ಭಾವದಿಂದ ಬಿತ್ತುವಂಥದ್ದು. ಇವು ಯಾವಾಗಲೂ ಕಕ್ಷೆ ಭೇದ, ಭಿನ್ನಮತ. ನೋಡ್ರಿ, ಜಗಳವಂತ ಆಡುವಂಥದ್ದು, ಇನ್ನೊಬ್ಬರಿಗೆ ಮಾಟ ಮಾಡಿಸಿ ನಾನು ಚೆನ್ನಾಗಿರ್ತೀನಿ ಅನ್ನುವಂಥದ್ದು, ಇವೆಲ್ಲ ಶರೀರ ಭಾವದಿಂದ ಬಿತ್ತು. ಶರೀರ ಸ್ವಭಾವಗಳು ಇವು. ಶರೀರ ಅದನ್ನು ಆಶಿಸ್ತಾ ಇದೆ. ಯಾರಿಗೆ? ನನ್ನ ಎದುರಿಗಿದ್ದವನಿಗೆ ಒಳ್ಳೇದಾಗಬಾರ್ದು, ನನಗಾಗ. ಅವನಿಗೆ ಅತಿ ಹೆಚ್ಚು ಒಳ್ಳೇದಾಗೈತೆ ಅಂದ್ರೆ ಜಗಳ ಮಾಡಿ ಅದನ್ನು ನಾವು ಸಮಾಧಾನ ಪಡಿಸ್ಕೊಳ್ಳೋದು. ಅವನ ಗುಟ್ಟೆ ಜಗಳ ಆದರೆ ಮಾಡಿ ನಾವು ಸಮಾಧಾನ ಆಗೋದು. ಇಲ್ಲ, ಅವನ ಹೆಸರಾದ್ರೆ ಕೆಡಿಸಿ ನಾವು ಖುಷಿ ಪಡೋಣ. ಅವನಿಗೆ ಸುಳ್ಳು ಅಪವಾದಗಳನ್ನಾದರೂ ಒಲಿಸಿ ನಾವು ಖುಷಿ ಪಡೋಣ. ನೋಡಿ, ಇವು ಶರೀರ ಭಾವದ ಕರ್ಮ. ಜಗಳ ಇದೆ, ಹಗೆತನ ಇದೆ, ಹೊಟ್ಟೆ ಕಿಚ್ಚು ಬರ್ತಾ ಇದೆ. ಬೆಳೆದು ಬಿಡ್ತಾ ಇದ್ದಾನಲ್ಲ, ಬೆಳೆದು ಬಿಟ್ನಲ್ಲ, ಹೆಂಗೆ ಬೆಳೆದ ಹಂಗೆ ಕೇಳಿ ಬೆಳೆನ ಅಲ್ಲ, ಅವ ಹೆಂಗೆ ಬೆಳೆದವ ನಾವು ಯಾಕೆ ನೋಡಬಾರ್ದು ಅವನು ಒಂದು ಕೈ. ಅವ ಹೆಂಗೆ ಬೆಳೆದ ನಾನು ಅದನ್ನು ಕೇಳಿ ಪ್ಲ್ಯಾನ್ ಮಾಡಿಸ್ಕೊಂಡು ಆ ಪ್ರಕಾರ ಬೆಳೆಯೋ ಪ್ರಯತ್ನ ಇಲ್ಲ. ಹೆಂಗೆ ಬೆಳೆದವ ನನ್ನ ಮುಂದೆ ಹೆಂಗೆ ಬೆಳೆದವ. ಈ ಹೊಟ್ಟೆ ಕಿಚ್ಚುಗಳು ನೋಡ್ರಿ, ಅಲ್ಲಿ ಹೇಳ್ತಾ ಇದ್ದಾನೆ, ಸಿಟ್ಟು, ಕೋಪ ಮಾಡ್ಕೊಂಡು ಸುಮ್ಮನೆ. ಮತ್ತೇನು ಹೇಳ್ತಾ ಇದೆ? ಕಕ್ಷ ಭೇದ ಅಂದರೆ ಇರೋದ್ರಲ್ಲೇ ನನಗಿಂತ ಸ್ವಲ್ಪ ಒಂದು ಅಂಗಿ ಚೆನ್ನಾಗಿ ತೊಗೊಂಡನಾದ್ರೆ ಅದು ಒಂದು ಭೇದನೇ. ಕಕ್ಷ ಭೇದ. ನನಗಿಂತಲೂ ಒಂದು ಸ್ವಲ್ಪ ಮನಿ ಚೇಂಜ್ ಮಾಡ್ಯಾನಂದ್ರೆ ಕಕ್ಷ ಭೇದ. ನನಗಿಂತ ಒಂದು ಸ್ವಲ್ಪ ಬೈಕ್ ಚೇಂಜ್ ಮಾಡ್ಯಾನ ಕಕ್ಷ ಭೇದ. ಈ ಭೇದಗಳು, ಈ ಶರೀರ ಭಾವ ಅಂಥದನ್ನು ಬಯಸ್ತದೆ. ಅದು ಯಾಕಪ್ಪ, ನನಗಿಂತ ಯಾಕೆ ಅವ ಸ್ವಲ್ಪ ಚೇಂಜ್ ಆದ, ನನಗಿಂತ ಯಾಕೆ ಅವ್ನಿಗೆ ಟ್ಯಾಲೆಂಟ್ ಬಂತು, ಯಾಕೆ ನನಗಿಂತ ಹೆಚ್ಚು ಮಾತಾಡಕತ್ತಾನಲ್ಲವ, ಯಾಕೆ ನನಗಿಂತ ಮುಂದುವರೆಯಕತ್ತಾನಲ್ಲ, ಯಾಕೆ ನನಗಿಂತ ಪ್ರೇರಣೆ ಮಾಡಕತ್ತ, ಯಾಕೆ ಪ್ರಾರ್ಥನೆ ಮಾಡಿದ್ರು ಹೊಟ್ಟೆ ಕಿಚ್ಚು, ಹಾಡಾಡಿದ್ರು ಹೊಟ್ಟೆ ಕಿಚ್ಚು, ವಾಕ್ಯ ಹೇಳಿದ್ರು ಹೊಟ್ಟೆ ಕಿಚ್ಚು. ಇವು ಕಕ್ಷ ಭೇದ. ನನ್ನನ್ನು ಬಿಟ್ಟು ಬೆಳಿಬಾರ್ದು, ನನ್ನನ್ನು ಮೀರಿ ಅತಿಯಾಗಿ ಬೆಳಿಬಾರ್ದು. ಮತ್ತೆ ಹೇಳ್ತದೆ, ಅಲ್ಲಿ ಭಿನ್ನಮತ ಹುಟ್ಟುತ್ತೆ. ಹೆಚ್ಚು ಕಡಿಮೆ,
ಭೇದಗಳು ಉಂಟಾಗ್ತವೆ. ಮೇಲು ಕೀಳು, ಶ್ರೀಮಂತ ಬಡವ, ವಿದ್ಯಾವಂತ ಅವಿದ್ಯಾವಂತ, ಭಿನ್ನಮತಗಳು ಉಂಟಾಗ್ತವೆ. ಒಂದು ವೇಳೆ ಜಾತಿಗಳು ಕೂಡ ಉಂಟಾಗ್ಬೋದು. ಅವ್ರ ಜಾತಿ ಇವ್ರ ಜಾತಿ, ಆ ಜಾತಿ ಈ ಜಾತಿ, ಇವುಗಳು ಭಿನ್ನಮತ ನಮ್ಮ ಶರೀರ ಭಾವದ ಕರ್ಮಗಳಾಗಿ ನಮ್ಮನ್ನು ಕಾಡೋದಕ್ಕೆ ಪ್ರಾರಂಭ. ಮತ್ತೆ ಹೇಳ್ತಾ ಇದೆ ಅಲ್ಲಿ ಮತ್ಸರ ಉಂಟಾಗ್ತದೆ. ಆ ಮತ್ಸರ, ಆ ಒಳಗಡೆ ಆ ದ್ವೇಷ ಮತ್ಸರ ಹೆಚ್ಚಾದಾಗ ಕುಡುಕತನ ಹೆಚ್ಚಾಗ್ತದೆ. ಏನಾರು ಮಾಡ್ಬೇಕಂದ್ರೆ ನಮಗೆ ಫಸ್ಟ್ ಎಣ್ಣೆ ಹೊಡೆಯಂಬ. ಇವತ್ತು ಅವನ ಮನೆ ಕೆಡ್ಸಕ್ಕೆ ನಾನು ಏನಾರು ಮಾಡ್ಬೇಕು, ಫಸ್ಟ್ ನಮಗೆ ಸಮತಲ್ಲ, ಮೊದಲು ಎಣ್ಣೆ ಹೊಡೆಯೋದು, ಧೈರ್ಯ ಬರೋದು. ಎಣ್ಣೆ ಹೊಡೆದ್ಮೇಲೆ ಅವ್ನು ಏನಾದ್ರು ಮಾಡೋಣ. ಕುಡುಕೆತನ ಉಂಟಾಗ್ತದೆ. ಕುಡುಕೆತನ ಅದು ಇನ್ನೂ ಹೆಚ್ಚಾಗಿ ದೌದೌತನ ಆಗ್ತದೆ. ಒಂದಿನ 1 ಪ್ಯಾಕೆಟ್ ಕುಡಿಯೋ, ನಾಳೆ 2 ಪ್ಯಾಕೆಟ್, ನಾಳೆ 4 ಪ್ಯಾಕೆಟ್, ಆಮೇಲೆ ದೌದೌತನ ಅಂದರೆ ಮನೆಯೂ ಎಲ್ಲ ಖಾಲಿ ಹಾಕವ. ಸಾಮಾನುಗಳು ಒಂದೊಂದೇ ಆಸ್ತಿಗಳು, ಕೆಲಸಗಳು ನಿಲ್ತವು, ಆ ಸಾಲಗಳು ಹೆಚ್ಚಾಗ್ತವೆ, ದೌದೌತನ ಆಗ್ತವೆ. ಆವಾಗ ಒಬ್ಬ ಕುಡಿತಿದ್ದಲ್ಲ, ಆವಾಗ 4 ಮಂದಿ ಕರ್ಕೊಂಡು ಕುಡಿತಾನೆ. 4 ಮಂದಿ ರೊಕ್ಕ ಆಗಿಂದ ಅವ್ನ ಕೈಗೆ ಬಿಡ್ತಾರೆ, ಮತ್ತೆ ಭಿಕ್ಷೆ ಬೇಡಿ ಕುಡಿಯಕ್ಕೆ ಚಾಲು ಆಗ್ತದೆ. ಅಲ್ಲೆಲ್ಲೂಯ್ಯ. ಇದು ಶರೀರ ಭಾವ. ಈ ಶರೀರ ಭಾವದಿಂದ ನೀನು ಏನನ್ನ ಬಿತ್ತುತ್ತೀಯೋ ಅದನ್ನೇ ಕೊಯ್ಬೇಕಾಗ್ತದೆ. ಆ ಶರೀರ ಭಾವ ನಿನಗೆ ನೋಡ್ರಿ ಆತನ ವಾಕ್ಯ ಹೇಳ್ತಾ ಇದ್ರೆ 7ನೇ ವಚನ, ಮೋಸ ಹೋಗಿಬಿಡ್ರಿ, ದೇವರು ತಿರಸ್ಕಾರನ ಸಹಿಸೋನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನ ಕೊಯ್ತಾನೆ. ಹಾಗಾದರೆ ಈ ಶರೀರ ಭಾವ ಏನೇನು ನೋಡಿದ್ವಿ ನಾವು? ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಜಾರತ್ವ, ಬಂಡುತನ, ನಾಚಿಕೆಡಿತನ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷೆಭೇದ, ಭಿನ್ನಮತ, ಮತ್ಸರ, ಕುಡಿಕೆತನ, ದೌಂದೌತನ, ಇವುಗಳ ವಿಷಯಗಳಲ್ಲಿ ಇಂಥ ಕಾರ್ಯಗಳು ನಡೆಸುವವರು ದೇವರ ರಾಜ್ಯಕ್ಕೆ ಪಾತ್ರರಾಗುವುದಿಲ್ಲ. ಶರೀರ ಭಾವದವನ್ನ ಕುರಿತು ಬಿತ್ತುವಾಗ ಅದರ ಫಲನೇ ಅನುಭವಿಸ್ಬೇಕಾಗ್ತದೆ. ನಾಶನ ಬರ್ತದೆ, ರೋಗ ಬರ್ತದೆ, ಅವನಿಗೆ ಜಗಳ ಬರ್ತದೆ, ಅವನಿಗೆ ಬಡತನ ಬರ್ತದೆ, ಅವನು ದರಿದ್ರ ಆಗ್ತಾನೆ, ಸಾಲ ಉಂಟಾಗ್ತದೆ, ಸಂಬಂಧಿಕರು ಸೇರೋದಿಲ್ಲ, ಆ ದೇಹವು ಕ್ಷೀಣವಾಗಿ ಹೋಗ್ತದೆ, ಆಹಾರ ಸಿಗೋದಿಲ್ಲ. ಇವೆಲ್ಲವೂ ಶರೀರ ಭಾವದ ಕುರಿತು ಬಿತ್ತುವವರಿಗೆ ಶರೀರ ಭಾವದ ಫಲಗಳು ಸಿಗ್ತವೆ. ಅದೇ ವಾಕ್ಯ ಹೀಗೆ ಹೇಳ್ತದೆ, ಅದೇ 8ನೇ ವಚನದಲ್ಲಿ, ಆತ್ಮನ ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಇಲ್ಲಿ ನೋಡ್ರಿ, ನಾವು 21 ವಚನಗಳಲ್ಲಿ ಹೀಗೆ 22 ವಚನಗಳಲ್ಲಿ ಹೀಗೆ ನೋಡ್ತೇವೆ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲಗಳೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವು. ಇವು ದೇವರಾತ್ಮನ ನಡೆಸಿ ದೇವರ ಆತ್ಮನಿಗೆ ಒಪ್ಪಿಸಿಕೊಡುವಾಗ ನಮ್ಮೊಳಗೆ ಮೊದಲು ಪ್ರೀತಿ ಬರ್ತದೆ. ಇತರರನ್ನ ಪ್ರೀತಿ ಮಾಡ್ತಾರೆ. ನನ್ನ ಹಾಗೆ ಇರುವ ಇತರ ಮನುಷ್ಯನಿಗೆ ಅನ್ಯಾಯ ಆಗಬಾರ್ದು, ಅವನ ಹೆಸರು ಕೆಡಬಾರ್ದು, ಅವನಿಗೆ ಲಾಸ್ ಆಗಬಾರ್ದು, ನಾವು ಅವನಿಗೆ ಹೇಳದೇ ಇದ್ರು ಅವನ ಪರವಾಗಿ ಹಿತನೇ ಮಾಡಬೇಕಾಗ್ತದೆ. ಪ್ರೀತಿ ಪವಿತ್ರಾತ್ಮನ ನಡೆಸಬೇಕು. ಆವಾಗ ಅವರಿಗೆ ಹಿತ ಮಾಡಬೇಕಂತ ಮನಸ್ಸು ಬರ್ತದೆ, ಅವನಿಗೆ ಒಳ್ಳೆಯದನ್ನು ಬಯಸೋ ಮನಸ್ಸು ಬರ್ತದೆ. ಯಾಕೆ ಅವ ನಮಗೆ ಕೆಟ್ಟದ್ದು ಮಾಡ್ಯಾನ ಅನ್ನೋ ಭಾವನೆ ಇದ್ದರೂ ಕೂಡ ನಾವು ಅವನಿಗೆ ಕೆಟ್ಟದ್ದು ಮಾಡಬಾರ್ದು ಅನ್ನುವಂಥ ಭಾವನೆ ಬರ್ತದೆ. ಯಾವಾಗಂದರೆ ಪವಿತ್ರಾತ್ಮನ ಆಲೋಚನೆಗಳು ಬಂದಾಗ. ಆ ಪವಿತ್ರಾತ್ಮನ ಆಲೋಚನೆಗಳು ಇವತ್ತು ನಿನ್ನನ್ನು ನಡೆಸ್ಬೇಕಂತ ಹೇಳಿದರೆ ನಮ್ಮ ಒಳಗಡೆ ಪ್ರೀತಿ, ಸಂತೋಷ, ಸಮಾಧಾನ ಬರ್ತದೆ. ಸಮಾಧಾನವಾಗಿ ದೀರ್ಘ ಶಾಂತಿಯನ್ನು ವಿಚಾರ ಮಾಡಿ, ದೀರ್ಘವಾಗಿ ಆಲೋಚನೆ ಮಾಡಿ, ಅವುಗಳಿಗೆ ನಾವು ದಯೆ ತೋರಿಸುವವರಾಗಿ, ಉಪಕಾರ ಮಾಡುವವರಾಗಿ, ನಂಬಿಕೆ ಉಳ್ಳವರಾಗಿ, ಸಾಧುತ್ವ ಉಳ್ಳವರಾಗಿ
ಕ್ಷಮೆ ದಮೆ ಇಂಥವುಗಳನ್ನು ನಾವು ಪವಿತ್ರ ಆತ್ಮನ ಮೂಲಕ ಪಡ್ಕೊಳ್ತೇವೆ. ಹಾಗಾದರೆ ಪವಿತ್ರಾತ್ಮನ ಮೂಲಕ ನಾವು ಏನನ್ನು ಪಡ್ಕೊಳ್ತೀವಲ್ಲ ಅದು ಪವಿತ್ರಾತ್ಮನ ಇರಿಸುವಿಕೆ, ಪವಿತ್ರಾತ್ಮನ ನಡೆಸುವಿಕೆ ನಮ್ಮೊಳಗೆ ಬರ್ತದೆ. ಅದನ್ನ ಹೇಳ್ತಾನೆ, ಆತ್ಮನ ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವ ಕೊಯ್ಯುವನು. ಸ್ವರ್ಗಕ್ಕೆ ಹೋಗ್ತಿದೆ, ನೀನು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಈ ಶರೀರ ಭಾವದವುಗಳನ್ನು ಬಿಟ್ಟು ಬಿಡ. ಪವಿತ್ರ ಆತ್ಮನ ಫಲಗಳನ್ನು ಕೊಯ್ಯೋದಕ್ಕೆ ಪ್ರಾರಂಭ ಮಾಡಿ, ಪವಿತ್ರ ಆತ್ಮನ ಫಲಗಳನ್ನು ಬಿತ್ತೋದಕ್ಕೆ ಪ್ರಾರಂಭ ಮಾಡಬೇಕು. ಪವಿತ್ರ ಆತ್ಮನ ನಡೆಸುವಿಕೆಗೆ ಸಂತೋಷ, ಸಮಾಧಾನ, ಪ್ರೀತಿ, ಕ್ಷಮೆ, ದಮೆ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ ಈ ಸ್ವಭಾವಗಳನ್ನು ಹೊಂದಿಕೊಳ್ಳೋದಕ್ಕಾಗಿ ದೀರ್ಘ ಶಾಂತಿಯಿಂದ ದೇವರ ಮುಂದೆ ನಿಲ್ಲುವಾಗ ನೋಡ್ರಿ, ಅಲ್ಲಿ ವಾಕ್ಯ ಹೀಗೆ ಇರ್ತದೆ, ಆತ್ಮನನ್ನು ಕುರಿತು ಬಿತ್ತವನು ಆತ್ಮನಿಂದ ನಿತ್ಯ ಜೀವ ಕೊಯ್ಯುವನು. ಒಳ್ಳೆಯದನ್ನು ಮಾಡೋದರಲ್ಲಿ ಬೇಸರಗೊಳ್ಳದೆ ಇರೋಣ. ನಾವು ಒಳ್ಳೆಯದನ್ನು ಅಷ್ಟೇ ಮಾಡಬೇಕಂದ್ರೆ, ಅವ್ರು ಎಷ್ಟು ಕೆಟ್ಟ ಮಾಡಿದ್ರು, ಅವ್ರು ಎಷ್ಟು ಕೇಡು ಬಯಸಿದ್ರು, ಅವರಿಗೆ ನಾವು ಮಾಡಬೇಕಾದ್ದು ಒಳ್ಳೆಯದು. ನಮ್ಮ ಕೆಲಸ ನಮ್ಮಿಂದ ಸಾಧ್ಯ ಆದಷ್ಟು ಮಟ್ಟಿಗೆ ಒಳ್ಳೆಯದನ್ನೇ ಮಾಡಿ, ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ಇತರರಿಗೆ ಒಳ್ಳೆಯದನ್ನೇ ಮಾಡೋಣ. ಹಲ್ಲೆಲೂಯ. ಹಾಗಾದರೆ ಇಲ್ಲಿ ಹೇಳ್ತಾ ಇದ್ದಾನೆ, ಬೇಸರಗೊಳ್ಳದೆ. ಹಲ್ಲೆಲೂಯ. ಒಳ್ಳೆಯದನ್ನು ಮಾಡೋದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕೆಂದರೆ ವಾಕ್ಯ ಹೇಳ್ತದೆ, ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಒಳ್ಳೆಯದನ್ನು ಮಾಡೋದರಲ್ಲಿ ನಾವು ಬೇಸರ ಮಾಡಿಕೊಳ್ಳದೆ ಇರುವಾಗ ಆ ಫಲ ಇದವಲ್ಲ, ಒಳ್ಳೆಯದನ್ನು ಮಾಡಿದ ಫಲ ಅದವಲ್ಲ, ನಮ್ಮ ಜೀವಿತಕ್ಕೆ ತಕ್ಕ ಸಮಯದಲ್ಲಿ ಪ್ರತಿಫಲ ಕೊಡುತ್ತೆ. ತಕ್ಕ ಸಮಯದಲ್ಲಿ ನಮಗೇನು ಆಗತ್ತಿದೆ ಆ ಸಮಯಕ್ಕೆ ಬೇರೆ ಯಾವುದೋ ರೀತಿಯಿಂದ ಒಳ್ಳೆಯದನ್ನು ದೇವರು ಒದಗಿಸಿ. ಹಾಗಾದರೆ ಒಳ್ಳೆಯದನ್ನು ಮಾಡೋದರಲ್ಲಿ ನಾವು ಬೇಸರಗೊಳ್ಳದೆ, ಒಳ್ಳೆಯದನ್ನು ನಮಗೆ ಕೆಟ್ಟದ್ದು ಮಾಡಿದಾರೆ ಅಂತ ನಾವು ಅವ್ರಿಗೆ ಕೆಟ್ಟದ್ದು ಮಾಡೋ ಅವಶ್ಯಕತೆ ಇಲ್ಲ. ನಾವು ಒಳ್ಳೆಯದನ್ನು ಮಾಡೋದಕ್ಕಾಗಿ ಪ್ರಯಾಸ ಮಾಡೋಣ. ಒಳ್ಳೆಯದನ್ನು ಮಾಡೋದರಲ್ಲಿ ಬೇಸರಗೊಳ್ಳೋದು. ಅವ್ರು ನಿನ್ನೆ ಹಂಗೆ ಮಾಡ್ಯಾರ, ಮೊನ್ನೆ ಹಂಗೆ ಇಲ್ಲ. ಇವತ್ತಿಗೂ ನಾವು ಒಳ್ಳೆಯದನ್ನು ಮಾಡೋ ಪ್ರಯತ್ನದಲ್ಲೇ ನಿಲ್ಲೋಣ. ಒಳ್ಳೆಯದನ್ನು ಮಾಡೋದರಲ್ಲಿ ನಾವು ಬೇಸರಗೊಳ್ಳದೆ ಅವರಿಗಾಗಿ ತವಕ ಪಡೋಣ. ಒಳ್ಳೆಯದಕ್ಕಾಗಿ ದೀರ್ಘ ಶಾಂತಿಯಿಂದ ಕಾಯೋಣ. ಒಳ್ಳೆಯದನ್ನು ಮಾಡೋ ಪ್ರಯಾಸ ಪಡೋಣ. ಹಾಗಾದರೆ ವಾಕ್ಯ ಹೀಗೆ ಹೇಳ್ತದೆ, ಒಳ್ಳೆಯದನ್ನು ಮಾಡೋದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆ. ಹಾಗಾದರೆ 10ನೇ ವಚನ ಹೀಗೆ ಹೇಳ್ತದೆ, ಆದುದರಿಂದ ಸಮಯವಿರಲಾಗಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ. ಹಲ್ಲೆಲೂಯ. ನಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಒಳ್ಳೆಯದನ್ನೇ ಬಯಸೋಣ, ಒಳ್ಳೆಯದನ್ನೇ ಮಾಡೋಣ. ಆದುದರಿಂದ ನೋಡ್ರಿ, ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ. ಮುಖ್ಯವಾಗಿ ಒಂದೇ ಮನೆಯವರೆಂತಿರುವ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ಮಾಡೋಣ. ಹಲ್ಲೆಲೂಯ. ಯಾರಿಗೂ ಹೊರಗಿನವ್ರಿಗೆ ಮಾಡ್ತೀವೋ ಬಿಡ್ತೀವೋ, ದೇವರ ನಂಬಿದ ಮಕ್ಕಳಿಗೆ ನೀನು ಮೊದಲು ಒಳ್ಳೆಯದನ್ನು ಮಾಡುವ ಪ್ರಯಾಸ ಮಾಡು. ನಿನ್ನ ಮೇಲೆ ಭರವಸೆ ಇಟ್ಟು ನಿನ್ನ ಹಿಂದೆ ಬಂದಿರೋರಿಗೆ ನೀನು ಒಳ್ಳೆಯದನ್ನು, ಅಥವಾ ನಿನಗೆ ಕೇಡು ಮಾಡಿ ನಿನ್ನಿಂದ ಒಳ್ಳೆಯದನ್ನು ಹೊಂದಿಕೊಂಡು ದೂರ ಹೋಗಿದ್ದಾರೆ ಅವ್ರಿಗೂ ಸಾಧ್ಯ ಆದಷ್ಟು ನಮಗಿರುವ ಸಮಯದಲ್ಲಿ ಒಳ್ಳೆಯದನ್ನು ಮಾಡುವಂಥ ಪ್ರಯತ್ನ ಮಾಡೋಣ. ಯಾಕೆಂದರೆ ಒಳ್ಳೆಯದನ್ನು ಮಾಡುವಾಗ ದೇವರು ಆತನ ಪರಲೋಕ ರಾಜ್ಯವನ್ನು ನನಗೂ ನಿನಗೆ ಒದಗಿಸಿಕೊಡುವ, ಸ್ವರ್ಗವನ್ನು ಕೊಡುವ ದೇವರು ಆತನ ಮುಂದೆ ನಾನು ನೀನು ಯಥಾರ್ಥವಾಗಿ ನಿಲ್ಲೋಣ, ಒಳ್ಳೆಯದಕ್ಕಾಗಿ ಅಂತಲಿಲ್ಲ. ದೇವರು ವಾಕ್ಯನ ಆಶೀರ್ವದಿಸಲಿ. ಇವತ್ತು ಪ್ರಾರ್ಥನೆ ಮಾಡಿಕೊಳ್ಳೋಣ. ನನಗೋಸ್ಕರ ನಾನು ಏನನ್ನ ಬಿತ್ತಬೇಕಂತೇಳಿ ದೇವರ ಮುಂದೆ ಕೇಳಿಕೊಳ್ಳ. ದೇವರೇ, ನಾನು ಸ್ವರ್ಗ ರಾಜ್ಯಕ್ಕಾಗಿ ನಿಲ್ಲಬೇಕು. ಹಾಗಾದರೆ ನಾನು ಆತ್ಮನ ಕುರಿತು ಬಿತ್ತಬೇಕು. ಶರೀರ ಕುರಿತು ಬಿತ್ತಿದ್ದೀನ, ಆ ಒಂದು ಕಾರ್ಯಗಳು ನನಗೆ ಬೇಡ. ಇವತ್ತಿನ ಪವಿತ್ರ ಆತ್ಮನ ಕುರಿತು ಬಿತ್ತಬೇಕು. ಸಂತೋಷ ಬೇಕು, ಪ್ರೀತಿ ಬೇಕು, ಸಮಾಧಾನ ಬೇಕು, ದೀರ್ಘ ಶಾಂತಿ ಬೇಕು. ನನ್ನ ಒಳಗಡೆ ನಿಮ್ಮ ಇಂದ ಉಂಟಾಗುವ ಎಲ್ಲ ಕಾರ್ಯಗಳು ಸ್ವರ್ಗ ರಾಜ್ಯಕ್ಕೆ, ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥ ಆಗುವಂಥ ಎಲ್ಲ ಸ್ವಭಾವಗಳು ನಮ್ಮೊಳಗೆ ಬರಲಿ. ಯಾಕೆಂದರೆ ಇರುವಷ್ಟು ಸಮಯ ಸಾಧ್ಯವಾದಷ್ಟು ಒಳ್ಳೆಯದನ್ನು ಬಯಸುವ ಮನಸ್ಸು
ನನಗೂ ನಮಗೆಲ್ಲರಿಗೂ ಒದಗಿಸಿ. ಆ ಮನಸ್ಸು ನಿಮ್ಮ ಆತ್ಮನಲ್ಲಿ ನಮಗೆ ಒದಗಿಸಿ. ಆ ಮನಸ್ಸುಳ್ಳವರಾಗಿ ನಿಮ್ಮ ಮುಂದೆ ನಿಲ್ಲುವ ಭಾಗ್ಯ ನಿಮ್ಮಿಂದ, ನಿಮ್ಮ ಆತ್ಮನಿಂದ ಆ ಕಾರ್ಯವನ್ನು ಮಾಡುವಂಥ ಭಾಗ್ಯ ನಮಗೆ ಒದಗಿಸಿ. ಒಂದೇ ವರ ದಾವೀದನು ಕೇಳಿದ ಹಾಗೆ, ನಿನ್ನ ಪ್ರಸನ್ನತೆಯನ್ನು ಎದುರು ನೋಡೋದಕ್ಕೂ ನಿನ್ನ ಸನ್ನಿಧಿಯಲ್ಲಿ ಸಮಯ ಕಳೆಯೋದಕ್ಕೂ ಕೇಳಿದ ಹಾಗೆ, ಇವತ್ತು ನಿನ್ನ ಪವಿತ್ರ ಆತ್ಮನ ಅಪ್ಪ ದೇವರೇ ಭಾವವನ್ನು ಹೊಂದಿದವರಾಗಿ ಆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂಥ ಮನಸ್ಸು ನಮ್ಮೆಲ್ಲರಿಗೂ ಒದಗಿಸಿಕೊಡು. ಆ ಒಳ್ಳೆಯ ಸ್ವಭಾವದಲ್ಲಿ ನಾವು ನೆಲೆಯಾಗಿ ನಿಲ್ಲಬೇಕು ಅಂತ ಕೃಪೆಯನ್ನು ನೀನು ಮಾಡಬೇಕಾಗಿ ಯೇಸು ನಾಮದಲ್ಲಿ ಬೇಡ್ತೇವೆ. ಆಮೇಲೆ ತಂದೆಯಾದ ದೇವರ ಪ್ರೀತಿ, ಮಗನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರ ಆತ್ಮನನ್ನು ಸೇರಿ ಬಂದ ನಮ್ಮೆಲ್ಲರ ಮೇಲೆ ಇವತ್ತು ಧ್ಯಾನ ಮಾಡುವ ವಾಕ್ಯ ಉಪದೇಶಗಳ ಮೇಲೆಯೂ ಎಂದಿಗೂ ಎಂದೆಂದಿಗೂ ನೆಲೆಯಾಗಿರಲಿ. ಹಾಲೆಲೂಯಾ.